ದೇವೇಗೌಡರಿಗೆ ಸಂಬಂಧಪಟ್ಟಂತಹ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಿಟಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಸಿಎಂ ಇಬ್ರಾಹಿಂ. ಆಪರೇಷನ್ ಜೆಡಿಎಸ್ಗೆ ಹಾಗಾದ್ರೆ ಸಿಎಂ ಇಬ್ರಾಹಿಂ ರೆಡಿ ಆಗ್ಬಿಟ್ರ? 10 ರಿಂದ 12 ಶಾಸಕರನ್ನ ಈಸಿಯಾಗಿ ಕರ್ಕೊಂಡು ಬರ್ತೀನಿ ಅಂತ ಸಿಎಂ ಇಬ್ರಾಹಿಂ ಅವರು ಹೇಳಿರುವಂತ ಒಂದು ಹೇಳಿಕೆ ಆಲ್ರೆಡಿ ಜೆಡಿಎಸ್ ನಲ್ಲಿ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಯಾರನ್ನ ಭೇಟಿಯಾಗಿದ್ದಾರೆ? ಆಲ್ರೆಡಿ ಜೆಡಿಎಸ್ ನಲ್ಲಿ ಅವ್ರ ದೇಹ ಮಾತ್ರ ಇದೆ, ಮನಸ್ಸೆಲ್ಲ ಕಾಂಗ್ರೆಸ್ ಕಡೆಗೆ ವಾಲಿರುವ ಜಿಟಿ ದೇವೇಗೌಡರನ್ನ ಭೇಟಿ ಆಗ್ಬಿಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಆ ಮೂಲಕ ಯಾವ ಸಂದೇಶ ಕೊಡ್ತಿದ್ದಾರೆ ಇಬ್ಬರು ನಾಯಕರು ಅನ್ನೋದು ಬಹಳ ಕುತೂಹಲ. ಸಿಎಂ ಇಬ್ರಾಹಿಂ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸೇರ್ಬೇಕು ಅನ್ನುವಂತ ತವಕದಲ್ಲಿದ್ದಾರೆ. ಹೇಗ್ ಸೇರ್ಬೇಕು? 10 ರಿಂದ 12 ಜೆಡಿಎಸ್ ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅಂದ ತಕ್ಷಣ ಕಾಂಗ್ರೆಸ್ ನಾಯಕರು ಒಲವು ತೋರ್ತಾರಾ? ಗೊತ್ತಿಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತ. ಆದ್ರೆ ಮುಂದುವರೆದ ಭಾಗ ಜಿಟಿ ದೇವೇಗೌಡರನ್ನ ಭೇಟಿ ಆಗಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅವರ ದೇಹ ಮಾತ್ರ ಜೆಡಿಎಸ್ ನಲ್ಲಿದೆ, ಮನಸ್ಸು ಆಲ್ರೆಡಿ ಕಾಂಗ್ರೆಸ್ ಕಡೆಗೆ ವಾಲಿದೆ. ಹಲವು ಬಾರಿ ಅದು ಸಾಬೀತು ಕೂಡ ಆಗಿದೆ. ಈಗ ಜಿಟಿ ದೇವೇಗೌಡರ ನಡೆ ಏನು? ಇಬ್ಬರ ನಾಯಕರ ಈ ಭೇಟಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಕ್ಷಣಕ್ಕೆ. ನೋಡಿ, ಸಿಎಂ ಇಬ್ರಾಹಿಂ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಒಂದೇ ಕಾರ್ಯಕ್ರಮದಲ್ಲಿ. ಸಿಎಂ ಸಿದ್ದರಾಮಯ್ಯನವರು ಎಚ್.ಡಿ. ಕುಮಾರಸ್ವಾಮಿ ಅವರಿದ್ರೆ ಕುಮಾರಸ್ವಾಮಿ ಅವರ ಕಾಲೆಳಿತಾರೆ, ಸಿದ್ದರಾಮಯ್ಯನವರನ್ನ ಹೊಗಳುವಂತಹ ಈ ಜಿಟಿ ದೇವೇಗೌಡರು ಹಾಗಾದ್ರೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಕಡೆಗೆ ಹೋಗೋದಕ್ಕೆ ಸಿಎಂ ಇಬ್ರಾಹಿಂ ಅವರ ಜೊತೆಗೆ. ಗೊತ್ತಿಲ್ಲ, ಶಾಲ್ ಹಾಕಿ ಹೂವಿನ ಹಾರ ಹಾಕಿ ಏನೋ ಮಾತನಾಡ್ದಂಗೆ ಕಾಣಿಸ್ತಾ ಇದೆ. ಈ ಭೇಟಿ ತೀವ್ರ ಕುತೂಹಲ. ಜಿಟಿ ದೇವೇಗೌಡರು ಮನಸ್ಸು ಮಾಡಿದ್ರೆ ಒಂದು 4-5 ಜನ ಶಾಸಕರು ಇರ್ಬೋದಪ್ಪ ಅವ್ರ ಜೊತೆಗೆ. ಅವ್ರ ಮಾತು ಕೇಳಿ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಗೊತ್ತಿಲ್ಲ, ಅಂತಹ ಬೆಳವಣಿಗೆಗಳಿಗೆ ಏನಾದ್ರೂ ಸಾಕ್ಷಿ ಆಗ್ತಾ ಇದೆ ಈ ಭೇಟಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಜಿಟಿ ದೇವೇಗೌಡರ ಒಂದು ಕಾಲ ಜೆಡಿಎಸ್ ನಲ್ಲಿದೆ, ಒಂದು ಕಾಲ ಆಲ್ರೆಡಿ ಆಚೆ ಇಟ್ಟಿದ್ದಾರೆ. ಸಿಎಂ ಇಬ್ರಾಹಿಂ ಅವರು 10 ರಿಂದ 12 ಶಾಸಕರನ್ನ ಕರ್ಕೊಂಡು ಬರ್ತೀನಿ ಕಾಂಗ್ರೆಸ್ಗೆ ಮನಸ್ಸು ಮಾಡಿದ್ರಿ ಅಂತ ಹೇಳಿದ್ರು. ಈಗ ಇಬ್ಬರು ಕೂಡ ಭೇಟಿ ಆಗಿದ್ದಾರೆ. ತೀವ್ರ ಕುತೂಹಲ, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಈಗಾಗಲೇ ರಾಜ್ಯದಲ್ಲಿ 3 ಚುನಾವಣೆಯ ಫಲಿತಾಂಶದ ಬಳಿಕವಾಗಿ ಈಗಾಗಲೇ ಜೆಡಿಎಸ್ ನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಕಳೆದ 1 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಂತಹ ಜಿಟಿ ದೇವೇಗೌಡರು ನಿನ್ನೆ ಕುಮಾರಸ್ವಾಮಿ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅವರ ಮಗನ ಸೋಲಿಗೆ ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಒಂದು ನೇರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು. ಜೊತೆಗೆ ಈಗಾಗಲೇ ಅವರು ಕೂಡ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಸಾಕಷ್ಟು ಬಂಡೆದಿದ್ದಾರೆ. ಸೊ ಹೀಗಾಗಿ ಕೆಲವೊಂದು ಕಡೆ ಪಕ್ಷವನ್ನ ಬಿಡ್ತಾರ ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ಇದೆಲ್ಲದರ ವಿನೋದ್, ಈ ಹಿಂದೆ ದೊಡ್ಡಗೌಡ್ರೆ ಸ್ವತಃ ಜಿಟಿ ದೇವೇಗೌಡರನ್ನ ಭೇಟಿ ಆಗ್ಬಿಟ್ರು. ಆಗ ಕಾಂಗ್ರೆಸ್ ಕಡೆಗೆ ವಾಲಿದ್ದಂತ ಜಿಟಿ ದೇವೇಗೌಡರ ಮನಸ್ಸು ಕರಗಿ ಮತ್ತೆ ಜೆಡಿಎಸ್ ನಲ್ಲೇ ಉಳ್ಕೊಳ್ಳುವಂತ ನಿರ್ಧಾರ, ದೊಡ್ಡಗೌಡರ ಮಾತನ್ನ ತಳ್ಳಿ ಹಾಕಿ ಹೋಗುವಂತ ನಿರ್ಧಾರಕ್ಕೆ ಬರ್ತಾರಾ ಅಂತ? ಶ್ರುತಿ, ಈಗಾಗಲೇ ಜಿಟಿ ದೇವೇಗೌಡರು ಸದ್ಯದ ಪರಿಸ್ಥಿತಿಯ ಪ್ರಕಾರವಾಗಿ ಎಲ್ಲವೂ ಕೂಡ ಈಗಾಗಲೇ ಕಾಂಗ್ರೆಸ್ ಹೋಗ್ತಾ ಇರೋ ತೀರ್ಮಾನಗಳು ಆಗಿದೆ ಅನ್ನೋದು ಚರ್ಚೆಗಳ ನಡೀತಾ ಇರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಮತ್ತು ಜಿಟಿ ದೇವೇಗೌಡ ನಡುವೆ ಇರುವಂತಹ ಈ ಒಂದು ಮುನಿಸು ಇವತ್ತೇ ಮೊದಲನೇದಲ್ಲ, ಕಳೆದ 2-3 ಬಾರಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅತ್ಯಂತ ಹೀನ ಪರಿಸ್ಥಿತಿಗೆ ಹೋದ ಸಂದರ್ಭದಲ್ಲೂ ಕೂಡ ದೊಡ್ಡಗೌಡರ ಎಂಟ್ರಿ ಹಾಕಿ ಅವರ ಮುನಿಸನ್ನ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಈ ಬಾರಿ ನಿಖಿಲ್ ಅವರ ಪ್ರಚಾರಕ್ಕೂ ಕೂಡ ಜಿಟಿ ದೇವೇಗೌಡರು ಹೋಗಿರಲಿಲ್ಲ. ಖುದ್ದು ದೇವೇಗೌಡರು ಮೈಸೂರಿಗೆ ಬಂದಾಗಲೆಲ್ಲರೂ ಕೂಡ ಅವರೇ ಹೇಳಿದಾಗಲೇ ಜಿಟಿ ದೇವೇಗೌಡರಿಗೆ ಫೋನ್ ಅನ್ನು ಮಾಡಿ ಮನೆಗೆ ಬರ್ತಾ ಇದ್ರು. ಆದ್ರೆ ಈ ಬಾರಿ ಪ್ರಚಾರಕ್ಕೂ ಕೂಡ ಜಿಟಿ ದೇವೇಗೌಡರ ಕರೆದಿಲ್ಲ ಅನ್ನೋದು ಸಾಕಷ್ಟು ಮುನ್ಸಂತೂ ಅವ್ರಿಗಿದ್ದೇ ಇದೆ. ದೇವೇಗೌಡರು ಈಗಾಗಲೇ ಈ ಮಟ್ಟದ ಮುನಿಸು ಹೊಂದಿರುವಂತಹ ಜಿಟಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಎಲ್ಲ ಒಂದಾಗೋದಕ್ಕೆ ಯಾವ ರೀತಿಯಾದಂತಹ ಟ್ಯಾಕ್ಟಿಕ್ಸ್ ಅನ್ನ ಮಾಡ್ತಿರೋದು ಬಹಳ ಕುತೂಹಲ ಮೂಡಿಸುತ್ತೆ. ಜೊತೆಗೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಇವತ್ತು ಇಬ್ರಾಹಿಂ ಅವರು ಕೂಡ ಜಿಟಿ ದೇವೇಗೌಡರ ಭೇಟಿಯಾಗಿದ್ದಾರೆ. ಈಗಾಗಲೇ ಇಬ್ರಾಹಿಂ ಅವರು ಕೂಡ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಜೆಡಿಎಸ್ ಇರುವಂತಹ ಅಸಮಾಧಾನಿತ ಶಾಸಕರೆಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಲೀಡರ್ಶಿಪ್ ಅನ್ನ ತೆಗೆದುಕೊಂಡು ಮುಂದಿನ ನಡೆ ಏನಾಗುತ್ತೆ ಅನ್ನೋದು ಕೂಡ ಬಹಳ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗಲೇ ಕಾಂಗ್ರೆಸ್ ಹೋಗ್ತೀರಾ ಅನ್ನೋದು ಪ್ರಶ್ನೆಗೂ ಕೂಡ ಇಬ್ರಾಹಿಂ ಅವರು ತಾವು ಕಾಂಗ್ರೆಸ್ ಹೋಗುವಂತಹ ಮನಸ್ಥಿತಿಯಲ್ಲೆಲ್ಲ, ಆದ್ರೆ ಜೆಡಿಎಸ್ ಇರುವಂತಹ ಅಸಮಾಧಾನಿತರೆಲ್ಲರೂ ಕೂಡ ಒಂದಿಗೆ ಸೇರಿಸಿ ತೃತೀಯ ರಂಗವನ್ನ ಕಟ್ಟುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೀವಿ, ಮುಂದಾಗುವಂತಹ ತೀರ್ಮಾನ ಮಾಡಿದ್ದೇವೆ. ಒಂದು ವೇಳೆ ಜಿಟಿ ದೇವೇಗೌಡರು ಕೂಡ ನಮ್ಮ ಪಾರ್ಟಿಗೆ ಬಂದ್ರೆ ಮತ್ತಷ್ಟು ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಜೊತೆ ಇದ್ರೆ ಅವರ ಶಕ್ತಿ ಇನ್ನಷ್ಟು ದೊಡ್ಡದಾಗುತ್ತೆ. ಸೊ ಹೀಗಾಗಿ ಇವತ್ತು ಅವರ ಭೇಟಿಯ
ಭೇಟಿಯನ್ನು ಮಾಡ್ತಾ ಇರುವುದು ಸುಮಾರು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಜಿಟಿ ದೇವೇಗೌಡರ ಹುಟ್ಟುಹಬ್ಬ ಇದೆ. ಸೊ ಹೀಗಾಗಿ ಹುಟ್ಟುಹಬ್ಬದ ನೆಪದಲ್ಲಿ ಇಬ್ರಾಹಿಂ ಅವರನ್ನ ಇವತ್ತು ಏನು ಜಿಟಿ ದೇವೇಗೌಡರು ಭೇಟಿ ಹಾಕಿದ್ದಾರೆ. ಅವರ ಮನೆಯಲ್ಲಿ ಇವತ್ತು ಒಂದಷ್ಟು ರಾಜಕೀಯ ಚರ್ಚೆಗಳಂತೂ ನಡೆಯುತ್ತೆ. ಈಗಷ್ಟೇ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಜಿಟಿ ದೇವೇಗೌಡರು ಇದಕ್ಕೆ ಯಾವ ರೀತಿಯಾಗಿ ವ್ಯಾಖ್ಯಾನವನ್ನು ಕೊಡ್ತಾರೆ ಅದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತೇ ಕಾಂಗ್ರೆಸ್ ಸೇರ್ತಾರ ಅದು ಸದ್ಯಕ್ಕಂತೂ ಹೇಳಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದಂತೂ ಬಹಳ ಸ್ಪಷ್ಟ, JDS ನಲ್ಲಿ ಒಂದಷ್ಟು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಅದು ಇವತ್ತಲ್ಲ, ಅದು ಕೂಡ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಒಂದು ಮುನ್ನುಡಿ ಬರೆಯುವಂತಹ ದಿನ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದೆಲ್ಲವನ್ನೂ ಕೂಡ ಕುಮಾರಸ್ವಾಮಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಜೊತೆಗೆ ಶಾಸಕರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಹುಟ್ಟು ಹಬ್ಬದ ನೆಪ, ಆದ್ರೆ ಒಂದಷ್ಟು ರಾಜಕೀಯವಾಗಿ ಚರ್ಚೆ ಆಗೋದಂತೂ ಪಕ್ಕ. ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಸೇರ್ಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಸಿಎಂ ಇಬ್ರಾಹಿಂ ಅವರು. ಹೇಗೆ ಹೋಗೋದು ಅಷ್ಟು ಈಸಿ ಇಲ್ಲ. ಸಿದ್ದರಾಮಯ್ಯನವರು ಒಪ್ಕೊಳ್ತಾರ? ಯಾಕಂದ್ರೆ ಕಾಂಗ್ರೆಸ್ ಬಿಟ್ಟು JDS ಪಕ್ಷ ಸೇರುವಾಗ ಸಿದ್ದರಾಮಯ್ಯನವ್ರ ಬಗ್ಗೆ ನೇರ ಆರೋಪ ಮಾಡಿ ಬಂದಿದ್ರು ಸಿಎಂ ಇಬ್ರಾಹಿಂ ಅವರು. ಈಗ ಅವ್ರು ವಾಪಸ್ ಹೋಗ್ತಾರೆ ಅಂದ್ರೆ ಅವ್ರು ಒಪ್ಕೊಳ್ತಾರ ಅಂದ್ರೆ 10 ರಿಂದ 12 ಶಾಸಕರು ಬರ್ತಾರೆ ಅಂದ್ರೆ ಆಬ್ವಿಯಸ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಗಬಹುದು ಅನ್ನುವಂತಹ ತಬಕ. ಬಟ್ ಅಷ್ಟು ಈಸಿನಾ ಅನ್ನುವಂತಹ ಪ್ರಶ್ನೆ. ಆದ್ರೆ ಒಂದು ಸಂದೇಶವನ್ನ ಕೂಡ ಸಾರೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಜಿಟಿ ದೇವೇಗೌಡರನ್ನ ಭೇಟಿ ಆಗೋ ಮೂಲಕ ನಿನ್ನೆ ಕೂಡ ಜಿಟಿ ದೇವೇಗೌಡರು ಮಾತನಾಡಿದ್ರು. ಏನ್ ಹೇಳಿದ್ರು ನೋಡೋಣ. ಸೊ ಆಯ್ತಲ್ಲ, ಬರ್ತ್ಡೇಗೆ ಬಂದಿದ್ದೇನೆ. ದೇವರ 100 ವರ್ಷ ತನಕ ನಿಮಗೆ ಇರಲಿ. ಕರ್ನಾಟಕ ನೆಮ್ಮದಿಯಿಂದ ಇದ್ದು ಕರ್ನಾಟಕ ಚೆನ್ನಾಗಿ. ದೇವೇಗೌಡರಿಗೆ ಸಂಬಂಧಪಟ್ಟಂತಹ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜಿಟಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಸಿಎಂ ಇಬ್ರಾಹಿಂ. ಆಪರೇಷನ್ JDSಗೆ ಹಾಗಾದ್ರೆ ಸಿಎಂ ಇಬ್ರಾಹಿಂ ರೆಡಿ ಆಗ್ಬಿಟ್ರ? 10 ರಿಂದ 12 ಶಾಸಕರನ್ನ ಈಸಿಯಾಗಿ ಕರ್ಕೊಂಡು ಬರ್ತೀನಿ ಅಂತ ಸಿಎಂ ಇಬ್ರಾಹಿಂ ಅವರು ಹೇಳಿರುವಂತ ಒಂದು ಹೇಳಿಕೆ ಆಲ್ರೆಡಿ JDS ನಲ್ಲಿ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಯಾರನ್ನ ಭೇಟಿಯಾಗಿದ್ದಾರೆ? ಆಲ್ರೆಡಿ JDS ನಲ್ಲಿ ಅವ್ರ ದೇಹ ಮಾತ್ರ ಇದೆ, ಮನಸ್ಸೆಲ್ಲ ಕಾಂಗ್ರೆಸ್ ಕಡೆಗೆ ವಾಲಿರುವ ಜಿಟಿ ದೇವೇಗೌಡರನ್ನ ಭೇಟಿ ಆಗ್ಬಿಟ್ಟಿದ್ದಾರೆ ಸಿಎಂ ಇಬ್ರಾಹಿಂ. ಆ ಮೂಲಕ ಯಾವ ಸಂದೇಶ ಕೊಡ್ತಿದ್ದಾರೆ ಇಬ್ಬರು ನಾಯಕರು ಅನ್ನೋದು ಬಹಳ ಕುತೂಹಲ. ಸಿಎಂ ಇಬ್ರಾಹಿಂ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಸೇರ್ಬೇಕು ಅನ್ನುವಂತ ತವಕದಲ್ಲಿದ್ದಾರೆ. ಹೇಗ್ ಸೇರ್ಬೇಕು? 10 ರಿಂದ 12 JDS ಶಾಸಕರನ್ನ ಕರ್ಕೊಂಡು ಬರ್ತೀನಿ ಅಂದ ತಕ್ಷಣ ಕಾಂಗ್ರೆಸ್ ನಾಯಕರು ಒಲವು ತೋರ್ತಾರಾ? ಗೊತ್ತಿಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತ. ಆದ್ರೆ ಮುಂದುವರೆದ ಭಾಗ ಜಿಟಿ ದೇವೇಗೌಡರನ್ನ ಭೇಟಿ ಆಗಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅವರ ದೇಹ ಮಾತ್ರ JDS ನಲ್ಲಿದೆ, ಮನಸ್ಸು ಆಲ್ರೆಡಿ ಕಾಂಗ್ರೆಸ್ ಕಡೆಗೆ ವಾಲಿದೆ. ಹಲವು ಬಾರಿ ಅದು ಸಾಬೀತು ಕೂಡ ಆಗಿದೆ. ಈಗ ಜಿಟಿ ದೇವೇಗೌಡರ ನಡೆ ಏನು? ಇಬ್ಬರ ನಾಯಕರ ಈ ಭೇಟಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಕ್ಷಣಕ್ಕೆ. ನೋಡಿ, ಸಿಎಂ ಇಬ್ರಾಹಿಂ, ಮತ್ತೊಂದು ಕಡೆ ಜಿಟಿ ದೇವೇಗೌಡರು. ಒಂದೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು, HD ಕುಮಾರಸ್ವಾಮಿ ಅವರಿದ್ರೆ ಕುಮಾರಸ್ವಾಮಿ ಅವರ ಕಾಲೆಳಿತಾರೆ. ಸಿದ್ದರಾಮಯ್ಯನವರನ್ನ ಹೊಗಳುವಂತಹ ಈ ಜಿಟಿ ದೇವೇಗೌಡರು ಹಾಗಾದ್ರೆ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಕಡೆಗೆ ಹೋಗೋದಕ್ಕೆ ಸಿಎಂ ಇಬ್ರಾಹಿಂ ಅವರ ಜೊತೆಗೆ. ಗೊತ್ತಿಲ್ಲ, ಶಾಲ್ ಹಾಕಿ ಹೂವಿನ ಹಾರ ಹಾಕಿ ಏನೋ ಮಾತನಾಡ್ದಂಗೆ ಕಾಣಿಸ್ತಾ ಇದೆ. ಈ ಭೇಟಿ ತೀವ್ರ ಕುತೂಹಲ. ಜಿಟಿ ದೇವೇಗೌಡರು ಮನಸ್ಸು ಮಾಡಿದ್ರೆ ಅವ್ರು 4-5 ಜನ ಶಾಸಕರು ಇರ್ಬೋದಪ್ಪ ಅವ್ರ ಜೊತೆಗೆ. ಅವ್ರ ಮಾತು ಕೇಳಿ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಗೊತ್ತಿಲ್ಲ, ಅಂತಹ ಬೆಳವಣಿಗೆಗಳಿಗೆ ಏನಾದ್ರೂ ಸಾಕ್ಷಿ ಆಗ್ತಾ ಇದೆ ಈ ಭೇಟಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಜಿಟಿ ದೇವೇಗೌಡರ ಒಂದು ಕಾಲ JDS ನಲ್ಲಿದೆ, ಒಂದು ಕಾಲ ಆಲ್ರೆಡಿ ಆಚೆ ಇಟ್ಟಿದ್ದಾರೆ. ಸಿಎಂ ಇಬ್ರಾಹಿಂ ಅವರು 10 ರಿಂದ 12 ಶಾಸಕರನ್ನ ಕರ್ಕೊಂಡು ಬರ್ತೀನಿ ಕಾಂಗ್ರೆಸ್ಗೆ ಮನಸ್ಸು ಮಾಡಿದ್ರಿ ಅಂತ ಹೇಳಿದ್ರು. ಈಗ ಇಬ್ಬರು ಕೂಡ ಭೇಟಿ ಆಗಿದ್ದಾರೆ. ತೀವ್ರ ಕುತೂಹಲ, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಈಗಾಗಲೇ ರಾಜ್ಯದಲ್ಲಿ 3 ಚುನಾವಣೆಯ ಫಲಿತಾಂಶದ ಬಳಿಕವಾಗಿ ಈಗಾಗಲೇ JDS ನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಕಳೆದ 1 ತಿಂಗಳಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಂತಹ ಜಿಟಿ ದೇವೇಗೌಡರು ನಿನ್ನೆ ಕುಮಾರಸ್ವಾಮಿ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅವರ ಮಗನ ಸೋಲಿಗೆ ಏನು ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಒಂದು ನೇರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು. ಜೊತೆಗೆ ಈಗಾಗಲೇ ಅವರು ಕೂಡ JDS ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ.
ಕುಮಾರಸ್ವಾಮಿ ವಿರುದ್ಧ ಸಾಕಷ್ಟು ಬಂಡೆದಿದ್ದಾರೆ. ಸೊ ಹೀಗಾಗಿ ಕೆಲವೊಂದು ಕಡೆ ಪಕ್ಷವನ್ನ ಬಿಡ್ತಾರ ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ಇದೆಲ್ಲದರ ಬಟ್ ಮಧ್ಯೆ ಅಷ್ಟು ಈಗಾಗಲೇ ಸುಲಭನ ವಿನೋದ್? ಈ ಹಿಂದೆ ದೊಡ್ಡಗೌಡ್ರೆ ಸ್ವತಃ ಜಿ.ಟಿ. ದೇವೇಗೌಡರನ್ನ ಭೇಟಿ ಆಗ್ಬಿಟ್ರು. ಆಗ ಕಾಂಗ್ರೆಸ್ ಕಡೆಗೆ ವಾಲಿದ್ದಂತ ಜಿ.ಟಿ. ದೇವೇಗೌಡರ ಮನಸ್ಸು ಕರಗಿ ಮತ್ತೆ ಜೆಡಿಎಸ್ ನಲ್ಲೇ ಉಳ್ಕೊಳ್ಳುವಂತ ನಿರ್ಧಾರ, ದೊಡ್ಡಗೌಡರ ಮಾತನ್ನ ತಳ್ಳಿ ಹಾಕಿ ಹೋಗುವಂತ ನಿರ್ಧಾರಕ್ಕೆ ಬರ್ತಾರಾ ಅಂತ? ಶ್ರುತಿ, ಈಗಾಗಲೇ ಏನು ಜಿ.ಟಿ. ದೇವೇಗೌಡರು ಸದ್ಯದ ಪರಿಸ್ಥಿತಿಯ ಪ್ರಕಾರವಾಗಿ ಎಲ್ಲವೂ ಕೂಡ ಈಗಾಗಲೇ ಕಾಂಗ್ರೆಸ್ ಹೋಗ್ತಾರೆ ತೀರ್ಮಾನಗಳು ಆಗಿದೆ ಅನ್ನೋದು ಚರ್ಚೆಗಳ ನಡೀತಾ ಇರುವಂತದ್ದು. ಈಗಾಗಲೇ ಏನು ಕುಮಾರಸ್ವಾಮಿ ಮತ್ತು ಜಿ.ಟಿ. ದೇವೇಗೌಡ ನಡುವೆ ಇರುವಂತಹ ಈ ಒಂದು ಮುನಿಸು ಇವತ್ತೇ ಮೊದಲನೇದಲ್ಲ, ಕಳೆದ 2-3 ಬಾರಿ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅತ್ಯಂತ ಹೀನ ಪರಿಸ್ಥಿತಿಗೆ ಹೋದ ಸಂದರ್ಭದಲ್ಲೂ ಕೂಡ ದೊಡ್ಡಗೌಡರ ಎಂಟ್ರಿ ಹಾಕಿ ಅವರ ಮುನಿಸನ್ನ ಶಮನಗೊಳಿಸುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ ಈ ಬಾರಿ ನಿಖಿಲ್ ಅವರ ಪ್ರಚಾರಕ್ಕೂ ಕೂಡ ಜಿ.ಟಿ. ದೇವೇಗೌಡರು ಹೋಗಿರಲಿಲ್ಲ. ಖುದ್ದು ದೇವೇಗೌಡರು ಮೈಸೂರಿಗೆ ಬಂದಾಗಲೆಲ್ಲರೂ ಕೂಡ ಅವರೇ ಹೇಳಿದಾಗಲೇ ಜಿ.ಟಿ. ದೇವೇಗೌಡರಿಗೆ ಫೋನ್ ಅನ್ನು ಮಾಡಿ ಮನೆಗೆ ಬರ್ತಾ ಇದ್ರು. ಆದ್ರೆ ಈ ಬಾರಿ ಪ್ರಚಾರಕ್ಕೂ ಕೂಡ ಜಿ.ಟಿ. ದೇವೇಗೌಡರ ಕರೆದಿಲ್ಲ ಅನ್ನೋದು ಸಾಕಷ್ಟು ಮುನ್ಸಂತೂ ಅವ್ರಿಗಿದ್ದೇ ಇದೆ. ದೇವೇಗೌಡರು ಈಗಾಗಲೇ ಈ ಮಟ್ಟದ ಮುನಿಸು ಹೊಂದಿರುವಂತಹ ಜಿ.ಟಿ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಎಲ್ಲ ಒಂದಾಗೋದಕ್ಕೆ ಯಾವ ರೀತಿಯಾದಂತಹ ಪ್ರಾಕ್ಟೀಸ್ ಅನ್ನ ಮಾಡ್ತಿರೋದು ಬಹಳ ಕುತೂಹಲ ಮೂಡಿಸುತ್ತೆ. ಜೊತೆಗೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ಇವತ್ತು ಇಬ್ರಾಹಿಂ ಅವರು ಕೂಡ ಜಿ.ಟಿ. ದೇವೇಗೌಡರ ಭೇಟಿಯಾಗಿದ್ದಾರೆ. ಈಗಾಗಲೇ ಇಬ್ರಾಹಿಂ ಅವರು ಕೂಡ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಜೆಡಿಎಸ್ ಇರುವಂತಹ ಅಸಮಾಧಾನಿತ ಶಾಸಕರೆಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಲೀಡರ್ಶಿಪ್ ಅನ್ನ ತೆಗೆದುಕೊಂಡು ಮುಂದಿನ ನಡೆ ಏನಾಗುತ್ತೆ ಅನ್ನೋದು ಕೂಡ ಬಹಳ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗಲೇ ಕಾಂಗ್ರೆಸ್ ಹೋಗ್ತೀರಾ ಅನ್ನೋದು ಪ್ರಶ್ನೆಗೂ ಕೂಡ ಇಬ್ರಾಹಿಂ ಅವರು ತಾವು ಕಾಂಗ್ರೆಸ್ ಹೋಗುವಂತಹ ಮನಸ್ಥಿತಿಯಲ್ಲೆಲ್ಲ, ಆದ್ರೆ ಜೆಡಿಎಸ್ ಇರುವಂತಹ ಅಸಮಾಧಾನಿತರೆಲ್ಲರೂ ಕೂಡ ಒಂದಿಗೆ ಸೇರಿಸಿ ತೃತೀಯ ರಂಗವನ್ನ ಕಟ್ಟುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೀವಿ. ಮುಂದಾಗುವಂತಹ ತೀರ್ಮಾನ ಮಾಡಿದ್ದೇವೆ. ಒಂದು ವೇಳೆ ಜಿ.ಟಿ. ದೇವೇಗೌಡರು ಕೂಡ ನಮ್ಮ ಪಾರ್ಟಿಗೆ ಬಂದ್ರೆ ಮತ್ತಷ್ಟು ಶಕ್ತಿ ಹೆಚ್ಚಾಗುತ್ತೆ, ನಮ್ಮ ಜೊತೆ ಇದ್ರೆ ಅವರ ಶಕ್ತಿ ಇನ್ನಷ್ಟು ದೊಡ್ಡದಾಗುತ್ತೆ. ಸೊ ಹೀಗಾಗಿ ಇವತ್ತು ಅವರ ಭೇಟಿಯನ್ನು ಮಾಡ್ತಾ ಇರುವುದು ಸುಮಾರು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಜಿ.ಟಿ. ದೇವೇಗೌಡರ ಹುಟ್ಟುಹಬ್ಬ ಇದೆ. ಸೊ ಹೀಗಾಗಿ ಹುಟ್ಟುಹಬ್ಬದ ನೆಪದಲ್ಲಿ ಇಬ್ರಾಹಿಂ ಅವರನ್ನ ಇವತ್ತು ಏನು ಜಿ.ಟಿ. ದೇವೇಗೌಡರು ಭೇಟಿ ಹಾಕಿದ್ದಾರೆ. ಅವರ ಮನೆಯಲ್ಲಿ ಇವತ್ತು ಒಂದಷ್ಟು ರಾಜಕೀಯ ಚರ್ಚೆಗಳಂತೂ ನಡೆಯುತ್ತೆ. ಈಗಷ್ಟೇ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಜಿ.ಟಿ. ದೇವೇಗೌಡರು ಇದಕ್ಕೆ ಯಾವ ರೀತಿಯಾಗಿ ವ್ಯಾಖ್ಯಾನವನ್ನು ಕೊಡ್ತಾರೆ ಅದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇವತ್ತೇ ಕಾಂಗ್ರೆಸ್ ಸೇರ್ತಾರ ಅದು ಸದ್ಯಕ್ಕಂತೂ ಹೇಳಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದಂತೂ ಬಹಳ ಸ್ಪಷ್ಟ, ಜೆಡಿಎಸ್ ನಲ್ಲಿ ಒಂದಷ್ಟು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಅದು ಇವತ್ತಲ್ಲ, ಅದು ಕೂಡ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಒಂದು ಮುನ್ನುಡಿ ಬರೆಯುವಂತಹ ದಿನ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದೆಲ್ಲವನ್ನೂ ಕೂಡ ಕುಮಾರಸ್ವಾಮಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಜೊತೆಗೆ ಶಾಸಕರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಹುಟ್ಟು ಹಬ್ಬದ ನೆಪ, ಆದ್ರೆ ಒಂದಷ್ಟು ರಾಜಕೀಯವಾಗಿ ಚರ್ಚೆ ಆಗೋದಂತೂ ಪಕ್ಕ. ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಸೇರ್ಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಸಿಎಂ ಇಬ್ರಾಹಿಂ ಅವರು. ಹೇಗೆ ಹೋಗೋದು ಅಷ್ಟು ಈಸಿ ಇಲ್ಲ. ಸಿದ್ದರಾಮಯ್ಯನವರು ಒಪ್ಕೊಳ್ತಾರ? ಯಾಕಂದ್ರೆ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ ಪಕ್ಷ ಸೇರುವಾಗ ಸಿದ್ದರಾಮಯ್ಯನವ್ರ ಬಗ್ಗೆ ನೇರ ಆರೋಪ ಮಾಡಿ ಬಂದಿದ್ರು ಸಿಎಂ ಇಬ್ರಾಹಿಂ ಅವರು. ಈಗ ಅವ್ರು ವಾಪಸ್ ಹೋಗ್ತಾರೆ ಅಂದ್ರೆ ಅವ್ರು ಒಪ್ಕೊಳ್ತಾರ ಅಂದ್ರೆ 10ರಿಂದ 12 ಶಾಸಕರು ಬರ್ತಾರೆ ಅಂದ್ರೆ ಆಬ್ವಿಯಸ್ಲಿ ಒಂದು ಗ್ರೀನ್ ಸಿಗ್ನಲ್ ಸಿಗಬಹುದು ಅನ್ನುವಂಥ ತವಕ. ಬಟ್ ಅಷ್ಟು ಈಸಿನಾ ಅನ್ನುವಂಥ ಪ್ರಶ್ನೆ. ಆದ್ರೆ ಒಂದು ಸಂದೇಶವನ್ನ ಕೂಡ ಸಾರೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಜಿ.ಟಿ. ದೇವೇಗೌಡರನ್ನ ಭೇಟಿ ಆಗೋ ಮೂಲಕ ನಿನ್ನೆ ಕೂಡ ಜಿ.ಟಿ. ದೇವೇಗೌಡರು ಮಾತನಾಡಿದ್ರು. ಏನ್ ಹೇಳಿದ್ರು ನೋಡೋಣ. ಸೊ ಆಯ್ತಲ್ಲ, ಬರ್ತ್ಡೇಗೆ ಬಂದಿದ್ದೇನೆ. ದೇವರ 100 ವರ್ಷ ತನಕ ನಿಮಗೆ ಇರಲಿ. ಕರ್ನಾಟಕ ನೆಮ್ಮದಿಯಿಂದ ಇದ್ದು ಕರ್ನಾಟಕ ಚೆನ್ನಾಗಿ